ಇವಾಗ ತಾನೇ ಯೂಟ್ಯೂಬ್ ಪಾಸ್ವರ್ಡ್ ನೆನಪು ಬಂದಿದೆ, ಹಾಗಾಗಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸ್ನೇಹಿತರು ಯಾವತ್ತಿದ್ರು ಸ್ನೇಹಿತರೆ, ಏನ್ ಮಾಡೋಕ್ಕಾಗಲ್ಲ. ಡೋಂಟ್ ವರಿ ಡರ್ಲಿಂಗ್, ನೀನು ಯಾವತ್ತು ಮಾರೋದಿಲ್ಲ, ನನ್ನ ಜೊತೆನೇ ಇಟ್ಕೊಂಡಿರ್ತೀನಿ. ಬ್ರೋ ಸ್ವಲ್ಪ ಮೆತ್ತಗೊಡ್ಸಿ ಬ್ರೋ. ಹೋಗಲೇ ಅಂದ್ಬಿಟ್ಟ ಬ್ರೋ, ಆರಾಮಾಗಿ ಹೋಗಿ ಬ್ರೋ. ನಾನು ಓಡಿಸ್ಲಾ? ರಿಮೋಟ್ ಕೀ ನಾಟ್ ಇನ್ ರೇಂಜಾ? ಏನು ಬರ್ತಾ ಇದೆಯಲ್ಲ ಗುರು. ನಾಟ್ ಪಾಸಿಬಲ್ ಟು ಸ್ವಿಚ್ ಆನ್ ಇಗ್ನಿಷನ್ ಅಗೇನಾ? ಕೀ ಎತ್ಕೊಂಡು ಹೋಗ್ಬಿಟ್ಟಿರೋದು ಅವರು. ರಿಮೋಟ್ ಕೀ ನಾಟ್ ಇನ್ ರೇಂಜ್ ಅಂತ ಬರ್ತಾ ಇದೆ. ಏನು ಹೇಳಿ ಸ್ನೇಹಿತರೆ, ಸರ್ಕಾರ ಯಾವ್ದು ಬರುತ್ತೆ? ಫ್ರೀ ಪೆಟ್ರೋಲ್ ಕೊಟ್ಬಿಡ್ಬೇಕಲ್ಲ. ಪೆಟ್ರೋಲ್ ಬೇಡ, ಕ್ವಾರ್ಟರ್ ಫ್ರೀ ಕೊಟ್ಬಿಟ್ರೆ ಸಾಕು. ಆಧಾರ್ ಕಾರ್ಡ್ ತೋರ್ಸು, ಇಸ್ಕೊ ಅನ್ಬೇಕು. ಟೀಕಾ ಹೊಡಿತಾರೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಕರುನಾಡು ಬೈಕರ್ಸ್ ಕಡೆಯಿಂದ ಸೋಮವಾರಪೇಟೆ ಕಡೆಗೆ ಹೋಗ್ತಾ ಇದೀವಿ. ಗೌರಿಕೆರೆ ಹೋಮ್ ಸ್ಟೇ ಅಂತ, ಅಲ್ಲಿ ನಾವು ಸ್ಟೇ ಮಾಡಿದೀವಿ. ಸೊ ಅಲ್ಲಿಗೆ ನಮ್ಮ ಪಯಣ ಇವತ್ತು. ಯಡಿಯೂರ್ ಹತ್ರ ಇರೋ ವೈಶಾಲಿ ತಿಂಡಿಗೆ ನಿಲ್ಸಿ ಎಲ್ಲ ಇವಾಗ ತಿಂಡಿ ಮಾಡ್ಕೊಂಡು ಹೊರಟಿದೀವಿ ಸ್ನೇಹಿತರೆ. ನೀವೇನಾದ್ರೂ ನಮ್ಮ ಜೊತೆ ರೈಡ್ ಮಾಡಬೇಕು ಅಂದ್ರೆ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅಲ್ಲಿ ನಾವು ಯಾವುದೇ ರೈಡ್ ಆರ್ಗನೈಸ್ ಮಾಡೋಕ್ಕಿಂತ ಮುಂಚೆ ಅಲ್ಲೊಂದು ಸ್ಟೋರಿ ಹಾಕ್ತೀವಿ. ನೀವು ಆ ಡೇಟ್ಸ್ಗೆ ಫ್ರೀ ಇದ್ರೆ ನೀವು ಕೂಡ ನಮ್ಮ ಜೊತೆ ರೈಡ್ಗೆ ಜಾಯ್ನ್ ಆಗ್ಬೋದು ಸ್ನೇಹಿತರೆ ಅಂತ ಹೇಳ್ತಾ ನಮ್ಮ ಪಯಣನ ಶುರು ಮಾಡೋಣ ಬನ್ನಿ. ಅಂಡ್ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಇವಾಗ ತಾನೇ ಯೂಟ್ಯೂಬ್ ಪಾಸ್ವರ್ಡ್ ನೆನಪು ಬಂದಿದೆ, ಹಾಗಾಗಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಇನ್ನೊಂದೇನು ಖುಷಿ ವಿಚಾರ ಅಂದ್ರೆ, ಹಳೆ ಸ್ನೇಹಿತರು ಸಿಕ್ಕಿದ್ರು ಇಬ್ರು. ಸೊ ಅವ್ರ ಕ್ಲಬ್ ಇಂದಾನು ರೈಡ್ ಹೋಗ್ತಾ ಇದ್ರು. ಸೇಮ್ ಸೋಮವಾರಪೇಟೆಗೆ ಹೋಗ್ತಾ ಇದಾರಂತೆ ಅವರು. ಸೊ ಅವರು ನಾವೆಲ್ಲಿ ಮೀಟಪ್ ಪಾಯಿಂಟ್ ಇತ್ತು ಅಲ್ಲೇ ಮೀಟಪ್ ಪಾಯಿಂಟ್ ಇತ್ತು. ಸೊ ಹಾಗಾಗಿ ನೋಡಿ ತುಂಬಾ ಖುಷಿ ಆಯ್ತು. ಆಲ್ಮೋಸ್ಟ್ ಒಂದು ವರ್ಷ ಮೇಲೆ ಆಗಿದೆ ಸ್ನೇಹಿತರೆ ಅವ್ರನ್ನ ಮಾತಾಡಿಸಿ ಆಗ್ಲಿ, ಅವ್ರನ್ನ ಫಿಸಿಕಲ್ ಆಗಿ ಮೀಟ್ ಮಾಡಿ. ಸೊ ಅವ್ರನ್ನ ಮೀಟ್ ಮಾಡಿ ತಪ್ಕೊಂಡಾಗ ಏನೋ ಒಂಥರ ಖುಷಿ ಆಯ್ತು ಸ್ನೇಹಿತರೆ. ಅನ್ಎಕ್ಸ್ಪ್ಲೇನಬಲ್ ಫೀಲ್ ಅಷ್ಟೇ. ಸ್ನೇಹಿತರು ಯಾವತ್ತಿದ್ರು ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಕ್ಯಾಮ್ರಾ ಇರಲಿಲ್ಲ, ಸೊ ಏನು ರೆಕಾರ್ಡ್ ಮಾಡ್ಕೊಳಕ್ ಆಗಲಿಲ್ಲ. ಸೊ ನೆಕ್ಸ್ಟ್ ಪಿಟ್ ಸ್ಟಾಪ್ ಬಂದು 100 ಕಿಲೋಮೀಟರ್ಸ್ ಇಟ್ಕೊಂಡಿದ್ದೀವಿ. ಗೊರೂರು ಬ್ಯಾಕ್ ವಾಟರ್ಸು. ಏನು ಅಷ್ಟೊಂದೇನು ನೀರಿಲ್ಲ, ಬಟ್ ಸುಮ್ಮನೆ ಒಂದು ಸ್ಮಾಲ್ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಹಾಸನಿಂದ ಒಂದು 3-4 ಗಾಡಿ ಬರ್ತಾ ಇದೆ. ಸೊ ಅವ್ರನ್ನೂ ಮೀಟ್ ಮಾಡಬೇಕಾಗಿತ್ತಲ್ಲ. ಸೊ ಹಾಗಾಗಿ ಒಂದು ಮೀಟಪ್ ಆಗುತ್ತೆ, ಹಾಗೆ ಒಂದು ಫೋಟೋ ಶೂಟ್ ಆಗುತ್ತೆ ಅಂದ್ಬಿಟ್ಟು ಗೊರೂರು ಬ್ಯಾಕ್ ವಾಟರ್ಸ್ ಅಲ್ಲಿ ನೆಕ್ಸ್ಟ್ ಪಿಟ್ ಸ್ಟಾಪ್ ಇಟ್ಕೊಂಡಿದೀವಿ. 100 ಕಿಲೋಮೀಟರ್ಸು ಇಲ್ಲಿಂದ, ವೈಶಾಲಿಯಿಂದ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಸ್ಟೇಗೆ ಹೋಗ್ಬಿಡ್ತೀವಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಬಿಸಿಲು. ಮೊನ್ನೆ ಗೋಕರ್ಣಕ್ಕೆ ಹೋಗಿ ಬಂದೆ. ಒಂದು ಸ್ಕೂಲ್ ಮಕ್ಕಳ ಜೊತೆ ಹೋಗಿದ್ದೆ ಸ್ನೇಹಿತರೆ ಫಾರ್ ದ ಫಸ್ಟ್ ಟೈಮು. ಬಾಲ್ಯ ಟ್ರಸ್ಟ್ ಅಂತ ಒಂದು ಆರ್ಫನೇಜ್ ಸ್ಕೂಲ್ ಕಿಡ್ಸ್ ಜೊತೆ. ತುಂಬಾ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯ್ತು ಸ್ನೇಹಿತರೆ. ಏನಂದ್ರೆ ನಾನು ಚಿಕ್ಕ ಹುಡುಗ ಆಗ್ಬಿಟ್ಟಿದ್ದೆ. ಈಗ ನಮಗೂ ಸ್ಕೂಲ್ ಟ್ರಿಪ್ ಎಲ್ಲ ಕರ್ಕೊಂಡು ಹೋದಾಗ ಹೇಗಿತ್ತೋ ಅದೇ ತರ ಎಂಜಾಯ್ ಮಾಡಿದೆ. ಬಟ್ ಏನು ವ್ಲಾಗ್ಸ್ ಮಾಡಕ್ ಆಗ್ಲಿಲ್ಲ ಸ್ನೇಹಿತರೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು. ಯಾವ ರೇಂಜಿಗೆ ಬಿಸಿಲು ಅಂದ್ರೆ ಕ್ಯಾಮ್ರಾ ಸುಮ್ಮನೆ ಆಚೆ ತೆಗೆದಿದ ತಕ್ಷಣ ಸ್ನಾನ ಆಗ್ತಾ ಇರೋದು ಸೆಕೆಯಲ್ಲಿ. ಸೊ ಹಾಗಾಗಿ ವ್ಲಾಗ್ಸ್ ಮಾಡಕ್ ಏನಾಗ್ಲಿಲ್ಲ. ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ವಲ್ಪ ಕಾಂಟೆಂಟ್ ಮಾಡಿದೆ. ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ರ್ಯಾಲಿ ಎಡಿಷನ್ ಎಕ್ಸ್ಪಲ್ಸ್ ಸೇಮ್ ಡಿ.ವಿ ಹತ್ರ ಇದೆಯಲ್ಲ ಅದೇ. ಇನ್ನೇನು ವಯಸ್ಸಾಯ್ತು ಜಿಮಿಕಿಗೆ. 86,000 ಕಿಲೋಮೀಟರ್ ಓಡಿದೆ. ಇವಾಗಲೂ 26 - 28 ಮೈಲೇಜ್ ಕೊಡುತ್ತೆ. ಡೋಂಟ್ ವರಿ ಡರ್ಲಿಂಗ್, ನೀನು ಯಾವತ್ತು ಮಾರೋದಿಲ್ಲ, ನನ್ನ ಜೊತೆನೇ ಇಟ್ಕೊಂಡಿರ್ತೀನಿ. ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ, ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲಿ, ನೀನೆ ತೆರೆದ ಮನದ ತುಂಬ ಬಾಳು ಬೆಳಗಲಿ. ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ. ನೀರು ತುಂಬಾ ಕಮ್ಮಿ ಇದೆ ನೋಡಿ ಸ್ನೇಹಿತರೆ. ಇದು ಗೊರೂರು ಬ್ಯಾಕ್ ವಾಟರ್ಸು. ಅಲ್ಲಿ ದೇವಸ್ಥಾನ ಇದೆ. ಸೊ ಇಲ್ಲಿ ಆರಾಮಾಗಿ ಸ್ವಲ್ಪ ಚಿಲ್ ಮಾಡಿ ನೆಕ್ಸ್ಟ್ ಹೋಮ್ ಸ್ಟೇಗೆ ಹೋಗ್ತೀವಿ. ಮಳೆ ತುಂಬ ಫುಲ್ ಇದು ಇದಾಗುತ್ತೆ, ನೀರು ಹೋಗುತ್ತೆ. ಹೌದಾ? ಮತ್ತೆ ಅದು ಕ್ರಾಸಿಂಗ್ ಹೆಂಗ್ ಮಾಡ್ತಾರೆ ದೇವಸ್ಥಾನಕ್ಕೆ? ಹೌದಾ? ಸೂಪರ್ ಬ್ರೋ. ಏನಿಲ್ಲ ಅಂದ್ರೆ ಒಂದು 1/2 hour ರೆಸ್ಟ್ ಮಾಡಿದ್ವಿ ಸ್ನೇಹಿತರೆ. ಹಂಗೆ ಬಾಯ್ಸ್ ಎಲ್ಲ ಸ್ವಲ್ಪ ಇಂಟ್ರೊಡಕ್ಷನ್ ತಗೊಂಡು ಆರಾಮಾಗಿ ಇಲ್ಲೇ ಕುತ್ಕೊಂಡು ಸ್ವಲ್ಪ ಮಾತಾಡಿದ್ವಿ. ಇವಾಗ ಸ್ಟೇ ಕಡೆಗೆ ಹೋಗ್ತಾ ಇದೀವಿ, ಗೌರಿಕೆರೆ ಹೋಮ್ ಸ್ಟೇ ಅಂತ. ಇಲ್ಲಿಂದ ಒಂದು 60 ಕಿಲೋಮೀಟರ್. ಬನ್ನಿ ಕಂಟಿನ್ಯೂ ಮಾಡೋಣ ನಮ್ಮ ಪಯಣನ. ಏನ್ ಭಯ ಮಾಡಕ್ ಹೋದ್ರಿ ಬ್ರೋ? ಸ್ವಲ್ಪ ಮೆತ್ತಗೊಡ್ಸಿ ಬ್ರೋ. ಹೋಗಲೇ ಅಂದ್ಬಿಟ್ಟ. ಏನು ಹಿಂಗ ಅಂದ್ಬಿಟ್ಟ. ನೀವು ಮುಂದೆ ಹೋಗೋ ಅಂದೋ ಏನಂದ ಗೊತ್ತಾಗ್ಲಿಲ್ಲ. ರೈಟ್. ಓಯ್ ಇವ್ನು ಅಜಯ್ ಏನು ಹೇಳಿ ಬ್ರೋ, ಆರಾಮಾಗಿ ಹೋಗಿ ಜಂಪ್ ಮಾಡ್ಬಿಟ್ಟು BMTCಗೆ ಇಡ್ತಾ ಇದ್ರಿ. ಬಾಯ್. ಫುಲ್ ಟ್ಯಾಂಕ್ ಹಾಕೋಣ. ನಾರ್ಮಲ್ ತಾನೆ? ನೆಕ್ಸ್ಟು ಸರ್ಕಾರ ಯಾವ್ದು ಬರುತ್ತೆ? ಫ್ರೀ ಪೆಟ್ರೋಲ್ ಕೊಟ್ಬಿಡ್ಬೇಕಲ್ಲ. ಈಗ ಹೆಣ್ಮಕ್ಳಿಗೆ ಫ್ರೀ ಬಿಟ್ಟಿದಾರಲ್ಲ ಹಂಗೆ ಬಸ್ ಫ್ರೀ. ಗಂಡು ಮಕ್ಳಿಗೆ ಪೆಟ್ರೋಲ್ ಫ್ರೀ ಕೊಟ್ಬಿಡ್ಬೇಕು.
ಪೆಟ್ರೋಲ್ ಬೇಡ, ಕ್ವಾರ್ಟರ್ ಫ್ರೀ ಕೊಟ್ಬಿಟ್ರೆ ಸಾಕು. ಆಧಾರ್ ಕಾರ್ಡ್ ತೋರಿಸು, ಇಸ್ಕೊ ಅನ್ಬೇಕು. ನಂಗೆ ಆನ್ ಬ್ಯಾಂಕ್ ಡ್ಯೂಟಿ ಗಾಡಿಗಳು ನೋಡಿದ್ರೆ ಧೂಮ್ ಫಿಲಮ್ ನ್ಯಾಪ್ಕೊ ಬರುತ್ತೆ ಸ್ನೇಹಿತರೆ. ನಾವು ಬೇರೆ ಬೈಕ್ಸು ಧೂಮ್ ಮಚಾಲೆ ಅಂತ ಕಬ್ಜಾ ಮಾಡಿ ಕೊಳ್ಳೆ ಹೊಡೆದು ನೈಟ್ ಶ್ರೀಮಂತರಾಗಿ ಸೂಪರ್ ಬೈಕ್ ತಗೊಂಡು ಜಾಲಿಯಾಗಿ ಟಿವಿ ತರ ಓಡಾಡ್ತಾ ಇರ್ಬೋದು. ಏನ್ ಹೇಳಿ, ಲೋಕದಲ್ಲಿ ಗಂಡು ಹೆಣ್ಣಿಗೆ ಆಸರೆ, ಆದರಿಲ್ಲಿ ನಾನು ನಿನ್ನ ಕೈ ಸೇರೆ. ಲೆಫ್ಟ್ ಲೆಫ್ಟ್ ಲೆಫ್ಟ್. ಓಕೆ ಓಕೆ ಫ್ರೆಂಡ್, ಬನ್ನಿ ಬನ್ನಿ ಬನ್ನಿ. ಓ ಯಾರು ಆ ಕಡೆ ಹೋಗ್ಬಿಟ್ಟವ್ರೆ. ಓ ಯಾಕಣ? ಓ ಏನು ಹೇಳ್ತಾವ ಗೊತ್ತಾಗ್ಲಿಲ್ವಲ್ಲ ಬ್ರೋ. ನಾನು ಓಡಿಸ್ಲಾ? ಸ್ವಲ್ಪ ದೂರ ಮ್ಯಾಪ್ ಹಾಕಿದ್ದೀರಾ? ಇನ್ಶೂರೆನ್ಸ್ ಇಷ್ಟು ಎತ್ಬಿಡಿ, ನಾನು ಇದರಲ್ಲೇ ರೆಕಾರ್ಡ್ ಮಾಡ್ತೀನಿ. ಸುಮ್ಮನೆ ನೋಡೋಣ ಹೆಂಗಿದೆ ಅಂತ. ತಗೊಳ್ಳಿ. ವಾವ್, ಹಿಂಗೆ ಈ ಕಡೆ ಪುನೀತ್ ರಾಜ್ಕುಮಾರ್, ಈ ಕಡೆ ಡಿ ಬಾಸು. ಓ ಏನು ಹೇಳಿ, ಏನು ಗುರು ಕಂಫರ್ಟು, ಇನಿಷಿಯಲ್ಲು ಚಿಂದಿ ಬೀಸ್ಟ್ ಬೀಸ್ಟ್. ಓಹೋ ಅಯ್ಯೋ, ಬ್ರೇಕಿಂಗ್ ಏನು ಗುರು ಇಷ್ಟು ಶಾರ್ಪ್ ಆಗಿದೆ. ಈ ಹುಡಿ ಸಸ್ಪೆನ್ಷನ್ ಹೂವು ಏನು ಕಂಫರ್ಟ್ ಇದೆ ಗುರು ಗಾಡಿ. ಕಾಸು ಪಣ ದುಡ್ಡು ಮನಿ ಮನಿ, ಕಾಸು ಪಣ ದುಡ್ಡು ಮನಿ ಮನಿ. ಅಯ್ಯ ಏನು ಗುರು, ಗೇರ್ ಡೌನ್ ಮಾಡೋದೇ ಬೇಕಾಗಿಲ್ಲ, ಹಂಗೆ ತಗೊಳುತ್ತೆ. ವಾ, ಹಾರತ್ತಲ್ಲ ಗುರು ಗಾಡಿ, ಗರುಡ ಥರ ಹಾರತ್ತೆ. 850cc ಹಿಂಗೆ. ಇನ್ನು 1250 ರಾಹುಲ. ಹಾಂ ಹೌದಾ ಭಯ್ಯ? ವಿಡಿಯೋ 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 ಭಯ್ಯ, ವಿಡಿಯೋ ವಿಡಿಯೋ ವಿಡಿಯೋ. ಹಾಂ ವಿಡಿಯೋ ಭಯ್ಯ. ಹ್ಯಾಂಡಲ್ ಬಾರ್ ರೈಸರ್ಸ್ ಬೇಕು ಗುರು, ಬಗ್ಬೇಕು. ರಿಮೋಟ್ ಕೀ ನಾಟ್ ಇನ್ ರೇಂಜಾ? ಏನೋ ಬರ್ತಾ ಇದೆಯಲ್ಲ ಗುರು. ಓ, ಅವ್ರ ಹತ್ರ ಇದೆ ಕೀ ಅನ್ಸುತ್ತೆ. ನಾಟ್ ಪಾಸಿಬಲ್ ಟು ಸ್ವಿಚ್ ಆನ್ ಇಗ್ನಿಷನ್ ಎಗೇನಾ? ಹಾಂ ಗುರು, ಗಾಡಿ ಆಫ್ ಆಗೋದ್ರೆ ಏನು ಹೇಳಿ, ಕೀ ಎತ್ಕೊಂಡು ಹೋಗ್ಬಿಟ್ಟಿರೋದು ಅವರು. ರಿಮೋಟ್ ಕೀ ನಾಟ್ ಇನ್ ರೇಂಜ್ ಅಂತ ಬರ್ತಾ ಇದೆ. ಏನು ಹೇಳಿ ಸ್ನೇಹಿತರೆ, ಗಾಡಿ ಆಫ್ ಆಗೋದ್ರೆ ನಾನು ಅಲ್ಲೇ ನಿಂತ್ಕೊಬೇಕು. ಹಾಂ, ಕಾರ್ತಿಕ್ ಅಂಟ್ಕೊಂಡ್ಬಿಟ್ಟಿರೋದು ನನ್ನ ಗಾಡಿ ತಿಗೋಕ್ಕೆ. ಏನು ಹೇಳಿ, ಹಿಂಗೆ ನನ್ನ ಗಾಡಿ ಇದು, ಅವ್ರ ಗಾಡಿ. ನನ್ನ ಗಾಡಿ ಏನು ಸೆಕ್ಸಿ ಕಾಣಿಸತ್ ಗುರು. ಮತ್ತೆ ಸುಮ್ಮನೆನಾ, ಕರ್ನಾಟಕದ ಏಕೈಕ ಪೀಸ್ ಚಿಬಿಕಿ ಲೆಜೆಂಡ್. ಏನು ಹೇಳಿ, ಲೈಟ್ ಸ್ವಿಚ್ ಯಾವ್ದು ಗುರು ಇದಾ? ಹಾಂ, ಯಾವ್ದು ಲೈಟ್ ಸ್ವಿಚ್ಚು ಅಂತಲೇ ಗೊತ್ತಾಗ್ತಲ್ವಲ್ಲ ಗುರು. ಹಾಂ, ಅಷ್ಟೊಂದು ಸ್ವಿಚ್ಗಳಿದೆ ಇಲ್ಲಿ. ಓಹೋ, ಏನು ಗುರು, ಚಾಕ್ಲೇಟ್ ಥರ ಹೋಗೋದು ಗಾಡಿ. ಕಾಲ ಹತ್ರ ಎಲ್ಲ ಬಿಸಿ ಆಗ್ತದೆ ಗುರು, ಗೇರ್ಸ್ ಹಾಕಿದ್ರು. ಈ ಸಖತ್ ಬಿಸಿ ಆಗ್ತದೆ ಗುರು ಕಾಲು. ಹಾಂ, ಬೆಳ್ಳುಳ್ಳಿ ಕಬಾಬು. ಏನು ಹೇಳಿ, ಏನು ಈ ಥರ ಬಿಸಿ ಆಗ್ತದೆ ಕಾಲು. ಒಂದು ಬೆಂಕಿ ಅಂತ್ಕೊಂಡ್ಬಿಟ್ಟಿದ್ಯಾ? ಆಫೇ ಆಗೋಯ್ತು ಈ ಗುರು. ನಕ್ಕೊಂಡು ಆನೆ ಆಗ್ತಾಯಿಲ್ಲ. ಹಾಂ, ಕರೆಕ್ಟಾಗಿ ಎಣ್ಣೆ ಅಂಗಡಿ ಮುಂದೆ ಆಫ್ ಆಯ್ತು. ಏನು ಹೇಳಿ ಭಯ್ಯ, ಏನು ಹೇಳಿ ನೀವು ರಿಮೋಟ್ ಕೀ ಎತ್ಕೊಂಡು ಹೋಗ್ಬಿಟ್ಟಿರೋದು. ಹ್ಞೂ, ಬಟ್ ಏನು ಬ್ರೋ ಗಾಡಿ ಹಿಂಗಿದೆ, ಸೂಪರ್. ನನ್ನ ಗಾಡಿ ಹೆಂಗಿದೆ? ವಯಸ್ಸಾಯ್ತು ಬ್ರೋ, ವಯಸ್ಸಾಗಿದೆ ಬ್ರೋ ಗಾಡಿಗೆ ಅಷ್ಟೇ. ಸ್ನೇಹಿತರೆ, ಎಲ್ಲ ಶಾಪಿಂಗ್ ಆಯ್ತು. ಇವಾಗ ಸ್ಟೇಗೆ ಹೋಗ್ತಾ ಇದ್ದೀವಿ. ಭಾರಿ ಭರ್ಜರಿ ಶಾಪಿಂಗ್ ನಡೆದಿದೆ ಸ್ನೇಹಿತರೆ. ಇಲ್ಲಿ ನ್ಯಾಷನಲ್ ವೈನ್ಸ್ ಅಂತ ಇದ್ರ ಹೆಸರು. ಏನು ಹೇಳಿ, ಲೆಟ್ಸ್ ಗೋ. ಮತ್ತು ಮುಂದೆ ಟೈರ್ ಚಿಕ್ಕದಾಗಿ ಕೊಟ್ಬಿಟ್ಟವನು ಗುರು ಆ ಗಾಡಿಗೆ. ಸ್ವಲ್ಪ ದೊಡ್ಡದಾಗಿ ಕೊಡಬೇಕಾಗಿತ್ತು, ಇನ್ನೂ ಸಗದಾಗಿರೋದು.
ಒಳ್ಳೆ ಸೈಕಲ್ ಟೈರ್. ಓಹ್ ಏನು ಇವನು ಅಪ್ಪ ಗಾಡಿ ಓಡ್ಸೋಕೆ ಆಗ್ತಾನೆ ಇಲ್ಲ. ಇವತ್ತು ನಮ್ಮ ಪ್ಲ್ಯಾನ್ ಇರೋದು ಇಷ್ಟೇ ಸ್ನೇಹಿತರೆ, ಸ್ಟೇ ರೀಚ್ ಆಗಿಬಿಟ್ಟು ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಸನ್ಸೆಟ್ಗೆ ಕೋಟೆ ಬೆಟ್ಟ ಹೋಗೋಣ ಅಂತ ಇದ್ದೀವಿ. 20 ಕಿಲೋಮೀಟರ್ಸ್ ರೇಂಜಲ್ಲಿದೆ ನಮ್ಮ ಸ್ಟೇಯಿಂದ. ನೋಡಿ ಮಂಜಣ್ಣ ಅವ್ರು ಇಲ್ಲೇ ಇದ್ದಾರೆ. ಮಂಜಣ್ಣ ಮತ್ತು ಕಿಶೋರಣ್ಣ ಕಾರಲ್ಲಿ ಬರ್ತಾ ಇರೋದು. ಆರಾಮಾಗಿ ಒಂದು ಸ್ವಲ್ಪ ಆಫ್ ರೋಡ್ ಮಾಡಿಕೊಂಡು ಮತ್ತೆ ಸ್ಟೇಗೆ ಬಂದು ಪಾರ್ಟಿ ಗೀಟಿ ಮಾಡಿ ಮಲ್ಕೊಂಡು ನಾಳೆ ಬೆಳಗ್ಗೆ ವಾಪಸ್ ಬರೋದು ಸ್ನೇಹಿತರೆ. ಇಷ್ಟೇ ನಮ್ಮ ಒನ್ ಡೇ ಪ್ಲ್ಯಾನಲ್ಲಿ 1-2 ಪ್ಲೇಸ್ ಇಟ್ಕೊಂಡಿರ್ತೀವಿ ಅಷ್ಟೇ. ಸ್ಟೇಗೆ ಹೋಗ್ತಾ ಒಂದು ಪ್ಲೇಸು ಅಂದರೆ ಗೊರೂರು ಬ್ಯಾಕ್ ವಾಟರ್ಸ್ ಇಟ್ಕೊಂಡಿದ್ವಿ. ಅದಾದಮೇಲೆ ಸ್ಟೇಗೆ ಹೋದ್ಮೇಲೆ ಒಂದು ಪ್ಲೇಸು ಸನ್ಸೆಟ್ ಥರ ಹುಡುಗರಿಗೆಲ್ಲ ಜಾಲಿ ಆಫ್ ರೋಡ್ ಮಾಡಿಸಿ ಆಮೇಲೆ ಪಾರ್ಟಿ ಗೀಟಿ ಆಮೇಲೆ ಕೋಟ್ರ ಗಣೇಶ ಅಂತೂ ಮನೆಗೆ ಬರೋದು. ಇದು 1 ನೈಟ್ ಸ್ಟೇಗೆ ಇಷ್ಟೇ ಮಾಡೋಕ್ಕಾಗೋದು. 2 ನೈಟ್ ಎಲ್ಲ ಇದ್ದರೆ ಇವಾಗ ನಾವು ಕೊಡೈಕೆನಾಲ್ಗೆ ಹೋಗಿದ್ವಲ್ಲ ಆ ಥರ ಚಿತ್ತಾಲ್ ಮಾಡ್ಬೋದು. ಗುಣ ಕೇವ್ಸ್ಗೆ ಹೋಗಿದ್ವಿ, ಹೋಗಿದ್ವಿ. ಆ ವಿಡಿಯೋಸ್ ಎಲ್ಲ ಬಿಡ್ತೀನಿ ಆದಷ್ಟು ಬೇಗ, ಬೇಜಾರು ಮಾಡ್ಕೊಂಬಿಡಿ. ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಡುತ್ತೆ ಸ್ನೇಹಿತರೆ ಆ ಥರ ಗಾಡಿಗಳನ್ನ ಬೆಂಡ್ ಮಾಡಬೇಕಾದ್ರೆ. ಇವಾಗ ನಮ್ಮ ಥರ ಅಲ್ಲ, ಇವಾಗ ನಾವು ಜಾಸ್ತಿ ಬೆಂಡ್ ಮಾಡೋಕೆ ಹೋದರೆ ನಮ್ಮ ಕಾಲು ಟಚ್ ಆಗೋದು, ಫುಟ್ ಪೆಕ್ ಟಚ್ ಆಗೋದು ಎಲ್ಲ ಬರುತ್ತೆ. ಅವಾಗ ಅಷ್ಟೊಂದು ಕಾನ್ಫಿಡೆನ್ಸ್ ಬರೋಲ್ಲ ನಿಮಗೆ. ಅದೆಲ್ಲ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್. ಬೆಂಡ್ ಮಾಡ್ತಾಯಿದ್ರೆ ಇನ್ನೂ ಮಾಡು ಗಣೇಶ ಅಂತ ಕೊಡ್ತಿರೋದು ಕೆಲಸ. ಭಾರಿ ಇಷ್ಟ ಆಯ್ತಪ್ಪ ಗಾಡಿ ಅಂತೂ. 18.5 ಲಕ್ಷ ಅಂತೆ ನೋಡಿ ಸ್ನೇಹಿತರೆ. 13 ಲಕ್ಷ ಶೋರೂಮ್ ಪ್ರೈಸು, 13.5 ಲಕ್ಷ. ಆನ್ ರೋಡು 18ಇಂದ 19 ಲಕ್ಷ ಅಂತಪ್ಪ. ಇಲ್ಲೆಲ್ಲ ನಾನು ಗೇರ್ ಡೌನ್ ಮಾಡಿಕೊಂಡು ಇನಿಷಿಯಲ್ ತೊಗೊಂಡ್ರೆ ಗಾಡಿ ಹಂಗೆ ಹೋಗುತ್ತೆ. ಓಹೋ ಏನು ಗುರು ಇದು, ಹಂಗೆ ಬಗ್ಸಿದ್ರೆ ಹಿಂಗೆ ಬಗ್ಸಿದ್ರೆ ಹಂಗೆ. ಒಟ್ನಲ್ಲಿ ಬಗ್ಸ್ತಿರ್ಬೇಕು, ಕೊಡ್ತಿರ್ಬೇಕು. ಚಟಾಪಟ. ನೀರೇ ಇಲ್ಲ ನೋಡಿ, ಇದು ಫುಲ್ಲು ಆ್ಯಕ್ಚುಲಿ ಕೆರೆ. ಇದು ನೀರೇ ಇಲ್ಲ. ಕ್ರೇಜಿ ಗುರು. ಓ ಬನ್ನಿ ಇಲ್ಲ ಹಾಕ್ಬಿಡಿ. ಸೊ ಇದೇ ನಮ್ಮ ಸ್ಟೇ ಸ್ನೇಹಿತರೆ. ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ.